ನಮಸ್ತೆ, ವೆಲ್ಕಮ್ ಟು ಜಗಲಿಕಟ್ಟೆ. ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಒಂದಾನೊಂದು ಕಾಲದ ಕಥೆ. ಈ ಕಥೆ ಶುರುವಾಗೋದು ಮಾಸುರಿ ಮತ್ತೆ ಲಾಮಾ ಎಂಬ ಎರಡು ಸೈನಿಕರಿಂದ. ಇವರು ಹಸ್ತಿನಾಪುರ ಎಂಬ ದೇಶದ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು. ಏನೋ ಕೆಲಸದ ನಿಮಿತ್ತ ಇವರಿಬ್ರು ಬೇರೆ ಊರಿಗೆ ಪ್ರಯಾಣ ಮಾಡ್ತಾ ಇದ್ರು. ಆಗೆಲ್ಲ ಕಾರು, ಬೈಕು, ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಸುಮಾರು ಎಲ್ಲರೂ ಕಾಲ್ನಡಿಗೆಯಲ್ಲೇ ಟ್ರಾವೆಲ್ ಮಾಡಬೇಕಿತ್ತು. ನಮ್ಮ ಮಾಸುರಿ ಮತ್ತೆ ಲಾಮಾ ಸಹ ನಡ್ಕೊಂಡೇ ಹೋಗ್ತಾ ಇದ್ರು. ಹೀಗೆ ಹೋಗ್ತಾ ಸಂಜೆ ಆಗಿ ಕತ್ಲಾಗ್ತಾ ಬಂತು. ಹಾಗಾಗಿ ಅವರು ಅಲ್ಲೇ ಹತ್ತಿರದಲ್ಲೇ ಎಲ್ಲಾದರೂ ಆ ರಾತ್ರಿ ಉಳ್ಕೊಳ್ಳೋಣ ಅಂತ ತಯಾರಿ ಮಾಡುವಾಗಲೇ ಏನಾಯ್ತು ಗೊತ್ತಾ, ಒಬ್ಬ ದರೋಡೆಕೋರ ಬಂದ. ದರೋಡೆಕೋರರು ಅಂದರೆ ಯಾರು ಗೊತ್ತಾಯ್ತಾ? ಕಳ್ಳ, ರಾಬರ್. ಇವನು ನಮ್ಮ ಸೈನಿಕರಿಂದ ಅವ್ರ ಹತ್ರ ಇರೋ ದುಡ್ಡು, ಅಮೂಲ್ಯವಾದ ವಸ್ತುಗಳನ್ನ ಕೊಳ್ಳೆ ಹೊಡೆಯೋಣ ಅಂತ ಯೋಚಿಸಿ, ನಿಮ್ಮಲ್ಲಿರೋ ದುಡ್ಡುಗಳನ್ನೆಲ್ಲ ಕೊಟ್ಬಿಡಿ, ಇಲ್ಲ ಅಂದ್ರೆ ಗೊತ್ತಲ್ಲ ಅಂತ ಹೆದರ್ಸಿ ದೋಚೋಕೆ ಬಂದ. ಅಬ್ಬಾ! ಆದರೆ ಅಲ್ಲಿರೋದು ಯಾರು? ಸೈನಿಕರು. ಆದರೆ ಲಾಮಾ ಮಾತ್ರ ಈ ಕಳ್ಳ ದೋಚೋಕೆ ಬಂದ ಅಂತ ಹೆದರೇ ಬಿಟ್ಟ. ಮತ್ತೆ ಅಲ್ಲಿಂದ ಓಡಿ ಎಲ್ಲೋ ಪರಾರಿಯಾಗಿ ಬಚ್ಚಿಟ್ಕೊಂಡ್ಬಿಟ್ಟ. ಮಾಸುರಿ ಮಾತ್ರ ಹೆದರ್ಲೇ ಇಲ್ಲ. ಮಾಸುರಿ ಏನು ಮಾಡ್ದ ಗೊತ್ತಾ? ಅವನ ಸೊಂಟಕ್ಕೆ ಸಿಕ್ಸ್ಕೊಂಡಿದ್ದ ಕತ್ತಿ ತೆಗೆದು ಅಲ್ಲೇ ಆ ಕಳ್ಳನ ಜೊತೆ ಯುದ್ಧ ಶುರು ಮಾಡೇ ಬಿಟ್ಟ. ಕಳ್ಳ ಸಹ ಅವನಿಗಿರೋ ಶಕ್ತಿಯನ್ನೆಲ್ಲ ಹಾಕಿ ಫುಲ್ ಟ್ರೈ ಮಾಡ್ದ. ಮಾಸುರಿನ ಸೋಲ್ಸಕ್ ಆಗ್ಲೇ ಇಲ್ಲ. ಮಾಸುರಿ ಏನು ಸಣ್ಣ ಪುಟ್ಟ ಮನುಷ್ಯನ? ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡೋ ವೀರ ಯೋಧ. ಕೊನೆಗೂ ಸೋಲ್ಸಕ್ಕಾಗದೆ ಕಳ್ಳ ಏನು ಮಾಡ್ದ ಗೊತ್ತಾ? ಸೈನಿಕರ ದುಡ್ಡು ಬೇಡ, ಏನು ಬೇಡ, ತಾನು ಬಚಾವಾದ್ರೆ ಸಾಕು ಅಂತ ಹೇಳಿ ಮಾಸುರಿಯಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ಈ ಕಡೆ ಮಾಸುರಿ ಸಪ್ಪ ಅಂತ ಹೇಳ್ಕೊಂಡು ತನ್ನ ಕತ್ತಿನ ವಾಪಸ್ ಸೊಂಟಕ್ಕೆ ಸಿಕ್ಕಿಸಿ ಅಲ್ಲೇ ಒಂದು ಕಡೆ ಕೂತ್ಕೊಂಡು ಈ ಪರಾರಿಯಾಗಿದ್ದ ಲಾಮಾಗೆ ಕಾಯ್ತಾ ಇದ್ದ. ಸ್ವಲ್ಪ ಹೊತ್ತಿಗೆ ಆ ಕಡೆಯಿಂದ ಲಾಮಾ ಬಂದ. ಲಾಮಾ ಮಾಸುರಿ ಹತ್ರ ಬರ್ತಾ ಇದ್ದಂಗೆ ಅವನ ಕತ್ತಿನ ತೆಗೆದು, ಎಲ್ಲಿ ಈ ಕಳ್ಳ? ಎಲ್ಲೋದ ಕಳ್ಳ? ಯಾರಂದು ಚೊಕ್ ಬಂದಿದ್ದ ಅವನು ಅಂತ ತೋರಿಸ್ತೀನಿ ಅವನಿಗೆ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾ ಬಂದ. ಮಾಸುರಿ ನಗ್ತಾ ನಗ್ತಾ ಹೇಳ್ತಾನೆ, ಸ್ವಲ್ಪ ಲೇಟಾಗಿ ಬಂದೆ ನೀನು ಅಷ್ಟೆ. ಕಳ್ಳ ಓಡೋಗ್ಬಿಟ್ಟ. ಆದರೂ ನೀನು ನನಗೆ ಬೆಂಬಲ ಕೊಡಲಿಲ್ಲ ಅನ್ನೋದೇ ಬೇಜಾರಾಯಿತು. ನೀನೇನು ಫೈಟ್ ಮಾಡೋ ಅವಶ್ಯಕತೆ ಇರಲಿಲ್ಲಪ್ಪ. ಸುಮ್ಮನೆ ನನ್ನ ಜೊತೆ ನಿಂತು ಸಪೋರ್ಟ್ ಮಾಡಿದರೆ ಸಾಕಿತ್ತು. ಬೇಕಾಗಿದ್ದ ಟೈಮಲ್ಲಿ ಓಡೋಗ್ಬಿಟ್ಟೆ. ಇವಾಗ ದೊಡ್ಡ ಧೈರ್ಯಶಾಲಿ ಥರ ನಾಟಕ ಮಾಡ್ತಿದ್ಯಾ. ಬೇರೆಯವ್ರ ಎದುರುಗಡೆ ನಾಟಕ ಆಡಿ ಅವರನ್ನು ಫೂಲ್ ಮಾಡೋನು ನೀನು. ಆದರೆ ನಿನ್ನ ಬಗ್ಗೆ ನನಗೆ ಇವಾಗ ಗೊತ್ತಾಯಿತು. ಕಳ್ಳ ಬಂದಾಗ ನೀನು ಓಡೋಗಿದ್ದು ಸ್ಪೀಡ್ ನೋಡಿನೇ ಗೊತ್ತಾಯಿತು ನನಗೆ ನೀನು ಎಷ್ಟು ದೊಡ್ಡ ಹೇಡಿ ಅಂತ. ಅದು ಜೊತೆಗಿದ್ದ ಸ್ನೇಹಿತನನ್ನು ಬೇರೆ ಬಿಟ್ಟು ಓಡೋಗಿದ್ಯಾ ಅಂತ ಹೇಳ್ತಾನೆ. ಲಾಮಾಗೆ ಇವಾಗ ತನ್ನ ತಪ್ಪಿನರಿವಾಯಿತು. ಅವನು ಮಾಸುರಿ ಹತ್ರ ಕ್ಷಮೆ ಕೇಳಿ ಇನ್ಮೇಲೆ ಈ ರೀತಿ ಮಾಡೋದಿಲ್ಲ ಅಂತ ಮಾತು ಕೊಟ್ಟು ಅಲ್ಲಿಂದ ಹೋಗಬೇಕಾಗಿದ್ದ ಊರಿಗೆ ತಮ್ಮ ಪ್ರಯಾಣವನ್ನು ಆ ರಾತ್ರಿನೇ ಮುಂದುವರಿಸ್ಬಿಟ್ರು. ಹೀಗೆ ಯುದ್ಧದಲ್ಲಿ ಒಂದು ಸೈನಿಕನ ಪಾತ್ರ ಬಹಳ ಮಹತ್ವದ್ದಾಗಿದೆ. ನಮ್ಮ ಭಾರತೀಯ ಸೈನಿಕರ ಶೌರ್ಯ ಸಾಹಸಗಳನ್ನ ಗೌರವಿಸುವಂಥ ಸೇನಾ ದಿನದ ಬಗ್ಗೆ ಕೇಳ್ಕೊಂಡು ಬರೋಣ ಬನ್ನಿ. ಅಕ್ಕ, ಮೊನ್ನೆ ಭಾರತೀಯ ಸೇನಾ ದಿನ ಆಚರಿಸಿದ್ರು ಅಂತ ಇದೆ. ಹಂಗಂದ್ರೇನು? ಸೇನೆ ಶುರು ಆದ ದಿನಾನಾ? ಒಂದು ರೀತಿಲಿ ಹಾಗೆ. ನಮಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಇದ್ದಿದ್ದು ಬ್ರಿಟಿಷರು ಅಲ್ವಾ? ಆಗ ಇದ್ದ ಸೈನ್ಯಕ್ಕೆ ಬ್ರಿಟಿಷ್ ಭಾರತೀಯ ಸೈನ್ಯ ಅಂತ ಕರೀತಾ ಇದ್ರು. ಆಗ ಸೈನ್ಯದ ಮುಖ್ಯಸ್ಥ ಅಂದರೆ ಕಮಾಂಡರ್ ಇನ್ ಚೀಫ್ ಬ್ರಿಟಿಷರೇ ಆಗಿರ್ತಾ ಇದ್ರು.
1949 ಜನವರಿ 15ರಂದು ಸ್ವತಂತ್ರ ಭಾರತದ ಮೊದಲ ಸೇನಾ ಮುಖ್ಯಸ್ಥರಾಗಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರು ಅಧಿಕಾರ ಸ್ವೀಕರಿಸಿದ್ರು. ಆಗ ಬ್ರಿಟಿಷ್ ಪದನ ತೆಗೆದು ಅದನ್ನ ಶಾಶ್ವತವಾಗಿ ಭಾರತೀಯ ಸೇನೆ ಎಂದು ಕರೆಯೋಕೆ ಶುರು ಮಾಡಿದ್ರು. ಅಲ್ಲಿ ತನಕ ಬ್ರಿಟಿಷ್ ಭಾರತೀಯ ಸೈನ್ಯದಲ್ಲಿ ಬ್ರಿಟಿಷರ ಕೆಳಗೆ ಸೇವೆ ಸಲ್ಲಿಸ್ತಾ ಇದ್ದ ಭಾರತೀಯ ಸೈನಿಕರಿಗೆ ಇದೊಂದು ವಿಶೇಷ ಸಂದರ್ಭ. ಆಗಿಂದ ಪ್ರತಿ ವರ್ಷ ಜನವರಿ 15ರಂದು ಸೇನಾ ದಿನ ಅಂತ ಆಚರಿಸ್ತಾರೆ. ಈ ಬಾರಿ ನಾವು ಆಚರಿಸ್ತಾ ಇರೋದು 73ನೇ ಸೇನಾ ದಿನ. ಓ, ಎಷ್ಟು ಸ್ಪೆಷಲ್ ದಿನ ಅಲ್ವಾ ಹಾಗಿದ್ರೆ. ಇದನ್ನ ಎಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ? ಸೇನೆಯ 3 ಕಮಾಂಡ್ಗಳ ಪ್ರಧಾನ ಕಚೇರಿಯಲ್ಲಿ ಪರೇಡ್ ಮಾಡ್ತಾರೆ. ಆದರೆ ಇದನ್ನ ಮುಖ್ಯವಾಗಿ ದೊಡ್ಡದಾಗಿ ಆಚರಿಸೋದು ಅಂದರೆ ದೆಹಲಿಯ ಕಂಟೋನ್ಮೆಂಟ್ನ ಕಾರ್ಯಪ್ಪ ಮೈದಾನದಲ್ಲಿ. ಆ ದಿನ ಸೇನೆ ಬೇರೆ ಬೇರೆ ತುಕಡಿಯವರಿಂದ ಪರೇಡ್ ಇರುತ್ತೆ. ಸೈನಿಕರಿಂದ ಬೈಕ್ ಸ್ಟಂಟ್ ಥರ ಇನ್ನೂ ಬೇರೆ ಬೇರೆ ರೀತಿ ಕಸರತ್ತು ಇರುತ್ತೆ. ಬೇರೆ ಬೇರೆ ರೀತಿ ಟ್ಯಾಂಕ್ಗಳು, ಕ್ಷಿಪಣಿಗಳು ಮುಂತಾದ ಯುದ್ಧ ಸಾಮಗ್ರಿಗಳ ಪ್ರದರ್ಶನ ನಡೆಯುತ್ತೆ. ಇವತ್ತು ಮುಖ್ಯವಾಗಿ ದೇಶದ ಸಲುವಾಗಿ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿ ಹುತಾತ್ಮರಾದ ಯೋಧರನ್ನ ನೆನಪಿಸ್ಕೊಂಡು ಅವರಿಗೆ ನಮನ, ಗೌರವ ಸಲ್ಲಿಸೋ ದಿನ. 3 ಸೇನೆ ಮುಖ್ಯಸ್ಥರು ಅಂದರೆ ಭೂಸೇನೆ, ವಾಯುಸೇನೆ, ನೌಕಾಸೇನೆ, ಇದು 3ರ ಮುಖ್ಯಸ್ಥರು ಮತ್ತೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇವರು ದೆಹಲಿಯ ಅಮರ್ ಜ್ಯೋತಿ ಹತ್ರ ಇರೋ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಹೋಗಿ ಅಲ್ಲಿ ಹುತಾತ್ಮರಿಗೆ ಗೌರವ ಸಲ್ಲಿಸ್ತಾರೆ. ಈ ರಾಷ್ಟ್ರೀಯ ಯುದ್ಧ ಸ್ಮಾರಕ ಅಂತ ಹೇಳಿದ್ನಲ್ಲ, ಅಲ್ಲಿ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ 25,942 ಯೋಧರ ಹೆಸರು, ಅವರ ತುಕಡಿಯನ್ನ ಇಟ್ಟಿಗೆ ಮೇಲೆ ಬರೆದಿದ್ದಾರೆ. ಇದೇ ದಿನ ಶೌರ್ಯ ಪ್ರಶಸ್ತಿ, ಸೇನಾ ಮೆಡಲ್ಗಳನ್ನ ಕೊಡ್ತಾರೆ. ಹಾಗೆ ಪರಮ್ವೀರ್ ಚಕ್ರ, ವೀರಚಕ್ರವನ್ನು ಪಡೆದ ಸೈನಿಕರು, ಪ್ರಶಸ್ತಿ ಪಡೆದ ಹುತಾತ್ಮ ಸೈನಿಕರ ಕುಟುಂಬದವರು ಕಾರ್ಯಪ್ಪ ಮೈದಾನಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅಬ್ಬಾ, ನಂಗೂ ಇದ್ ನೋಡ್ಬೇಕು ಅನ್ಸ್ತಾ ಇದೆ. ಅಂದ್ಹಾಗೆ ಈ ಕಾರ್ಯಪ್ಪ ಹೆಸರು ಹೇಳ್ತಾ ಇದ್ಯಲ್ವಾ, ಯಾರದು? ಇವರು ತಮ್ಮ ಕ್ಷೇತ್ರದಲ್ಲಿ ಕಿಪ್ಪರ್ ಎಂದೇ ಫೇಮಸ್ ಆಗಿದ್ರು. ಕೊಡಗಿನವರಿಗೆ ಪ್ರೀತಿ ಕಾರ್ಯಪ್ಪಜ್ಜ ಅಂತ ಪ್ರಸಿದ್ಧರಾಗಿದ್ರು. ಸುಮಾರು 30 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಇವ್ರ ಸಾಧನೆ ತುಂಬಾ ಇದೆ. ಮೊದಲ ವಿಶ್ವಯುದ್ಧದ ನಂತರ ದೇಶದ ಎಷ್ಟೆಷ್ಟೋ ಸಂಸ್ಥೆಗಳಲ್ಲಿ ಹಾಗೆ ಸೈನ್ಯದಲ್ಲೂ ಕೂಡ ಭಾರತೀಯರಿಗೆ ಪ್ರವೇಶನೇ ಇರ್ತಾ ಇರಲಿಲ್ಲ. ಅಂಥ ಕಡೆಗಳಲ್ಲಿ ದೃಢ ಪ್ರಯತ್ನದಿಂದ, ಛಲದಿಂದ ಪ್ರವೇಶ ಪಡೆದ ಮೊದಲ ಭಾರತೀಯ ಇವರೇ. ಭಾರತ ಪಾಕಿಸ್ತಾನ ಅಂತ ವಿಭಜನೆ ಆಯಿತು ಅಲ್ವಾ? ಆಗ ಸೈನ್ಯನ ಭಾರತಕ್ಕೆ ಮತ್ತೆ ಪಾಕಿಸ್ತಾನಕ್ಕೆ ಅಂತ ಹಂಚಿದ್ರು. ಅದು ನಡೆದಿದ್ದು ಇವ್ರ ನೇತೃತ್ವದಲ್ಲೇ. ಎರಡೂ ದೇಶಗಳಿಗೂ ಒಪ್ಪೋ ರೀತಿನಲ್ಲಿ ಅದನ್ನ ಮಾಡಿದ್ರು. ಇವ್ರ ಕ್ಷೇತ್ರದಲ್ಲಿ ಪರಿಣಿತಿ ಮತ್ತೆ ಅನುಭವ ಎಷ್ಟಿತ್ತು ಅಂದ್ರೆ ಭಾರತದ ಮೊದಲನೇ ಸೇನೆ ಮುಖ್ಯಸ್ಥರನ್ನಾಗಿ ಇವರನ್ನೇ ಆರಿಸಿದ್ರು. 1947ರಲ್ಲಿ ನಡೆದ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಇವರೇ ಸೇನಾ ಮುಖ್ಯಸ್ಥರಾಗಿದ್ದು ಸಮರ್ಥವಾಗಿ ಸೇನೆಯನ್ನು ಮುನ್ನಡೆಸಿದ್ರು. ಭಾರತೀಯ ಭೂಸೇನೆ ಅಂದ್ರೆ ಆರ್ಮಿನಲ್ಲಿ ಹೈಯೆಸ್ಟ್ ರ್ಯಾಂಕ್ ಅಂದ್ರೆ 5 ಸ್ಟಾರ್, ಅದಕ್ಕೆ ಅಂದ್ರೆ ಆ ಪದವಿಗೆ ಫೀಲ್ಡ್ ಮಾರ್ಷಲ್ ಪದವಿ ಅಂತ ಹೇಳ್ತಾರೆ. ಇಲ್ಲಿ ತನಕ ಕೇವಲ ಇಬ್ಬರಿಗೆ ಮಾತ್ರ ಈ ಪದವಿ ಸಿಕ್ಕಿದೆ. ಒಬ್ರು ಸ್ಯಾಮ್ ಮಾಣಿಕ್ ಶಾ ಅಂತ, ಇನ್ನೊಬ್ರು ಈ KM ಕಾರ್ಯಪ್ಪನವರು. ಅಂದ್ರೆ ಇಮ್ಯಾಜಿನ್ ಮಾಡ್ಕೋಬಹುದು ದೇಶಕ್ಕೋಸ್ಕರ ಇವ್ರ ಸೇವೆ ಎಷ್ಟಿರಬಹುದು ಅಂತ. ವಾವ್, ಎಂತ ದೊಡ್ಡ ಸಾಧನೆ ಮಾಡಿದ್ದಾರೆ. ಇವರು 29 ವರ್ಷ ದೇಶ ಸೇವೆ ಮಾಡಿ ರಿಟೈರ್ ಆದ ನಂತರನೂ ನಿವೃತ್ತ ಸೈನಿಕರಿಗೋಸ್ಕರ ಸುಮಾರು ಕೆಲಸ ಮಾಡಿದ್ರು. ಅದಲ್ಲದೆ ಚೀನಾ, ಅಮೇರಿಕ, ಬ್ರಿಟನ್ ಅಂತ ಸುಮಾರು ದೇಶಗಳ ಸೈನ್ಯದ ಪುನಾರಚನೆಯಲ್ಲಿ ಇವ್ರ ಪಾತ್ರ ವಹಿಸಿದ್ರು. ಇಷ್ಟೊಂದೆಲ್ಲ ಸಾಧನೆಯನ್ನು ಮಾಡಿದ್ರು ಇವರ ಆದರ್ಶ, ಶಿಸ್ತು, ಸರಳತೆಯಲ್ಲಿ ಏನೂ ಬದಲಾವಣೆ ಆಗಿರಲಿಲ್ಲ. ಒಂದ್ಸಲ ಏನಾಯ್ತು ಗೊತ್ತಾ? 1965ರಲ್ಲಿ ಆಗಿದ್ದು. ಪಾಕಿಸ್ತಾನದ ಜೊತೆ ಯುದ್ಧದ ಸಮಯ. ಇವರ ಮಗ ನಂದ ಅಂತ, ಅವನು ಏರ್ಫೋರ್ಸಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಆಗಿದ್ದ. ಆ ಯುದ್ಧ ನಡೀತಾ ಇರುವಾಗ ಇವ್ರ ಮಗ ಇದ್ದ ವಿಮಾನ ಪಾಕಿಸ್ತಾನದ ಜಾಗದಲ್ಲಿ ಬಿದ್ದು ಹೋಯ್ತು.
ಅವನನ್ನ ಯುದ್ಧ ಖೈದಿಯಾಗಿ ಕರ್ಕೊಂಡು ಹೋದ್ರು. 1 ವರ್ಷ ಹೀಗೆ ಇದ್ಮೇಲೆ ಇವನು ಕಾರ್ಯಪ್ಪ ಅವ್ರ ಮಗ ಅಂತ ಗೊತ್ತಾಯ್ತು. ಆಗ ಅಲ್ಲಿನ ಸೇನೆಯಲ್ಲಿ ಮೊದಲು ಮುಖ್ಯಸ್ಥರಾಗಿ ರಿಟೈರ್ ಆಗಿದ್ದವರು ಇವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ, ಬೇಕಾದ್ರೆ ಮಗನನ್ನ ಬಿಡಿಸೋಕೆ ನೀವು ಕೇಳ್ಬೋದು, ಅದು ಆಗತ್ತೆ ಅಂತ ಹೇಳಿದ್ರಂತೆ. ಆಗ ಕಾರ್ಯಪ್ಪನವರು, ಅವನು ಈಗ ಬರೀ ನನ್ನ ಮಗ ಅಲ್ಲ, ದೇಶದ ಮಗ, ದೇಶಕ್ಕೋಸ್ಕರ ಹೋರಾಡ್ತಾ ಇರುವವನು, ಬೇರೆ ಖೈದಿಗಳನ್ನ ಹೇಗೆ ನಡೆಸ್ಕೊಳ್ತಾರೋ ಹಾಗೆ ಅವನನ್ನು ನಡೆಸ್ಕೊಳ್ಳಿ, ವಿಶೇಷ ಸವಲತ್ತು ಏನೂ ಬೇಡ ಅಂತ ಹೇಳ್ಬಿಟ್ರಂತೆ. ಈ ವಿಷಯ ತಿಳಿದಿದ್ದ ಪಾಕಿಸ್ತಾನ ಮುಖ್ಯಸ್ಥರು ಅವರು ಎಲ್ಲಾ ಬಂಧಿತ ಸೈನಿಕರನ್ನು ಗೌರವಪೂರ್ವಕವಾಗಿ ವಾಪಸ್ ಕಳಿಸಿದ್ರಂತೆ. ಇವ್ರ ಬಗ್ಗೆ ಕೇಳ್ತಾ ಇದ್ರೆ ಮತ್ತು ಗೌರವ ಹೆಚ್ಚಾಗ್ತಾ ಇದೆ. ಕಾರ್ಯಪ್ಪನವರ ಈ ರೀತಿಯ ದೇಶಾಭಿಮಾನನೇ ಎಲ್ಲರ ಮನಸ್ಸನ್ನು ಗೆದ್ದಿತ್ತು, ಅವರಿಗೆ ಸ್ಫೂರ್ತಿಯಾಗಿತ್ತು, ಪ್ರೇರಣೆ ಕೊಡ್ತಾ ಇತ್ತು. ಇವ್ರ ಥರನೇ ಎಷ್ಟೊಂದು ಸೈನಿಕರು ತಮ್ಮ ಜೀವನಕ್ಕಿಂತನೂ ದೇಶನೇ ಮೊದಲು ಅಂತ ಸೇವೆ ಸಲ್ಲಿಸ್ತಾ ಇದ್ದಾರೆ. ಎಷ್ಟೊಂದು ಜನ ಪ್ರಾಣನೇ ಬಲಿದಾನ ಮಾಡಿದ್ದಾರೆ. ಈ ಸೇನಾ ದಿವಸ ಅವರ ತ್ಯಾಗನ ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ಳೋಕೆ ಒಂದು ಸಂದರ್ಭ. ಹ್ಞೂ ಅಕ್ಕ, ಇನ್ನೂ ಯಾವುದು ಸೈನಿಕರು ಬಗ್ಗೆ ಹೇಳೆ. ಖಂಡಿತ ಹೇಳ್ತೀನಿ. ಯಾವ್ದಾದ್ರು ಪುಸ್ತಕ ಇದೆಯಾ ಅವ್ರ ಬಗ್ಗೆ ಅಂತ ಹುಡ್ಕೊಂಡ್ವಾ? ಏಕೇನಾಪಿ ಸುಧೀರೇಣ ಸೋತ್ಸಾಹೇನ ರಣಂ ಪ್ರತಿ ಸೋತ್ಸಾಹಂ ಜಾಯತೆ ಸೈನ್ಯಂ ಭಗ್ನೇ ಭಂಗವವಾಪ್ನುಯಾತ್. ಸೈನ್ಯದಲ್ಲಿ ಒಬ್ಬ ಯೋಧನು ಉತ್ಸಾಹಿಯೂ ಧೀರನೂ ಶೂರನೂ ಆಗಿದ್ದರೆ ಸೈನ್ಯವು ಉತ್ಸಾಹದಿಂದ ಧೈರ್ಯದಿಂದ ಹೋರಾಡುತ್ತದೆ. ಒಂದು ವೇಳೆ ಇವು ಭಗ್ನವಾದರೆ ಸೈನ್ಯವು ಸೋಲುತ್ತದೆ ಅನ್ನೋದು ಈ ಸುಭಾಷಿತದ ತಾತ್ಪರ್ಯ. ನಮ್ಮ ಭಾರತೀಯ ಸೇನೆಯಲ್ಲಿ ಈ ರೀತಿ ಶೂರರಾದ, ತಮ್ಮ ಜೊತೆಗಾರರಿಗೂ ಹುಮ್ಮಸ್ಸನ್ನು ತುಂಬಿದ ಸೈನಿಕರು ತುಂಬ ಇದ್ದಾರೆ. ದೇಶಕ್ಕೋಸ್ಕರ ಹೋರಾಡಿದ ಯಾವುದಾದ್ರೂ ಸೈನಿಕರ ಬಗ್ಗೆ ಅವ್ರ ಕಥೆ ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡಿ ಆ ವಿಡಿಯೋವನ್ನು ನಮ್ಮ ಜೊತೆ ಶೇರ್ ಮಾಡಿ. ಇದೇ ಇವತ್ತಿನ ಚಟುವಟಿಕೆ ನಿಮಗೆ. ಹಾಗೆಯೇ ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.